ತಳೆಯಲಾರನೆ ಬೊಮ್ಮ ಬೀಭತ್ಸ ರೂಪಗಳ ನಲಿಯಲಾರನೆ ತಿಪ್ಪೆ ರೊಚ್ಚುನಾಥದಲ್ಲಿ ಮಲವೇನು ಹೊಲೆಯೇನು ಜೀವ ಸಂಬಂಧವಲ ಮಲಿನದಲ್ಲಿ ನೆನೆ ಶುಚಿಯ ಮಂಕುತಿಮ್ಮ. ನಾವು ಹಿಂದಿನ ಒಂದು ಕಗ್ಗದಲ್ಲಿ ನೋಡಿದ್ವಿ, ತುಂಬ ಹಳೆ ಕಗ್ಗ. ಅದ್ರ ಹೇಳ್ತಾರೋ ಸುಮ್ಮನೊಬ್ಬಂಟಿ ಎಂತಿಹುದು ಹೊಮ್ಮುವನು ಕೋಟಿ ರೂಪದಲ್ಲಿ ಅಂತ. ದೇವರಿಗೆ ಒಬ್ಬನೇ ಇರೋದೇನು ಅಂತೇಳಿ ಬೇರೆ ಬೇರೆ ರೂಪಗಳಲ್ಲೆಲ್ಲ ಅವ್ನಿಗೆ ಬೇಜಾರಾಗತ್ತೆ ಮೇಲೆ ಒಬ್ಬನೇ ಇರಲಿಕ್ಕೆ. ಅದಕ್ಕೆ ಇಲ್ಲಿ ಬಂದು ಎಲ್ಲ ರೂಪಗಳಲ್ಲೂ ಅವ್ನು ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ಈ ರೀತಿ ಒಂಥರ ಬಣ್ಣಿಸ್ತಾರೆ. ಹೀಗಿರ್ಬೇಕಾದ್ರೆ ಅವನಿಗೆ ಅವ್ನು ಎಲ್ಲಿ ಬೇಕಾದ್ರೂ ಇರ್ತಾನೆ ಅಂತ, ಇಂಥದ್ದೇ ಜಾಗ ಅಂತಿಲ್ಲ, ಎಲ್ಲ ಕಡೆ ದೇವರಿದ್ದಾನೆ ಅಂತ ಅಂದಮೇಲೆ ಈ ಮಲಿನ ಅಥವಾ ಶುದ್ಧ ಅದು ಯಾವುದು ಅದರಲ್ಲಿ ಎಲ್ಲಿದೆ ಅಂತ, ಕೊಳುಕು ಅದರಲ್ಲಿ ಎಲ್ಲಿದೆ, ಎಲ್ಲದೂ ಒಂದೇ ಅವನಿಗೆ ಅಂತ, ಎಲ್ಲ ಕಡೆ ಇರ್ತಾನೆ ಅಂತ ಅನ್ಸಲ್ವಾ ನಿಮಗೆ ಅಂತ ಕೇಳ್ತಿದ್ದಾರೆ. ಸ್ವಲ್ಪ ಕಷ್ಟ ಆಗತ್ತೆ. ಅಂದರೆ ಕೇಳ್ತಾರೆ, ಭಯಂಕರ ರೂಪಗಳನ್ನು ತಾಳಕ್ಕೆ ಸಾಧ್ಯ ಇಲ್ವಾ ದೇವರು, ಎಲ್ಲದರಲ್ಲೂ ದೇವರಿದ್ದಾನೆ ಅಂತಂದಮೇಲೆ ಭಯಂಕರ ರೂಪಗಳಲ್ಲೂ ದೇವರು ಇರಬೇಕು ಈ ರೀತಿ ಅಂದ್ರೆ ಒಂದು ರೀತಿ ಪ್ರಶ್ನೆ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಎಷ್ಟೋ ಸಲ ನಾವು ಭಾರಿ ಶುದ್ಧ, ಅದು ಭಾರಿ ಕೊಳುಕು, ಈ ರೀತಿ ನಾವು ಒಂದಿಷ್ಟು ಡಿವೈಡ್ ಎಲ್ಲ ಮಾಡ್ತೀವಿ. ಆ ರೀತಿ ಜಡ್ಜ್ ಮಾಡಲಿಕ್ಕೆ ನೀ ಯಾರಪ್ಪ ಅಂತ. ಎಲ್ಲ ಸೃಷ್ಟಿ ಒಂದು ಇದಂದರೆ ಎಲ್ಲ ಸೃಷ್ಟಿಲಿ ಇದ್ದೇ ಇರುತ್ತೆ, ಎಲ್ಲದನ್ನೂ ಒಪ್ಕೊಳ್ಬೇಕು ಅಂತ. ಕೆಲವೊಂದು ಸಲ ಕೊಳಕ್ನಲ್ಲೂ ಇರಬೇಕಾಗತ್ತೆ. ಆದರೆ ಮಲಿನಲ್ಲಿದ್ದರೂ ಕೂಡ ಶುಚಿಯನ್ನೇ ನೀ ಎಂಥ ಕಷ್ಟ ಸಂದರ್ಭದಲ್ಲಿದ್ದರು, ಎಂತಹ ಕೆಟ್ಟವರ ನಡುವೆ ಇದ್ರೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡು ಅಂತ. ಅದು ನಿಜವಾದ ಶುಚಿತ್ವ ಅಂತ. ನಾವು ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಒಳಗೆ ಏನಿದೆ ಅನ್ನೋದು ಮುಖ್ಯ. ಅದರಿಂದ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿ ಬಹಳ ಮುಖ್ಯ ಅನ್ನೋದೇ ಒಂದು ಗೂಢಾರ್ಥ ಇದೆ. ಬಸವಣ್ಣ ವಚನ ಇದೆ ಅಷ್ಟೇ.